ವೀಕ್ಷಕರೇ ನೋಡಿ, ಪ್ರತಿಯೊಬ್ಬರು ಕೂಡ ಈ BPL APL ಕಾರ್ಡನ್ನು ನಾವು ಹೊಸದಾಗಿ ಅರ್ಜಿ ಹಾಕಬೇಕು. ನಮ್ಮ BPL ಕಾರ್ಡ್ ಕ್ಯಾನ್ಸಲ್ ಆಗಿಬಿಟ್ಟಿದೆ, ನಮ್ಮ APL ಕಾರ್ಡ್ ಕ್ಯಾನ್ಸಲ್ ಆಗಿದೆ, ಯಾವ ರೀತಿ ಅರ್ಜಿ ಹಾಕೋದು ಹೇಗೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಗೊಂದಲದಲ್ಲಿರ್ತೀರಾ. ಸೊ ನಿಮ್ಮೆಲ್ಲರಿಗೂ ಕೂಡ ಇದೊಂದು ಗುಡ್ ನ್ಯೂಸ್. ಯಾಕಂದರೆ BPL ಕಾರ್ಡು ಎಷ್ಟರ ಮಟ್ಟಿಗೆ ಉಪಯೋಗ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು. ಬಡತನ ರೇಖೆಗಿಂತ ಕೆಳಗೆ ಯಾರಿರ್ತಾರೋ ಅವರಿಗೆ BPL ಕಾರ್ಡನ್ನು ಕೊಡಲಾಗತ್ತೆ. ಸೊ ಸರ್ಕಾರದ ಸಾಕಷ್ಟು ಸವಲತ್ತುಗಳು ಅದರಿಂದ ಸಿಗುತ್ತೆ. ಈಗ BPL ಹಾಗೆ APL ಹೊಸ ರೇಷನ್ ಕಾರ್ಡ್ ಅರ್ಜಿ ಆರಂಭ ಆಗಿದೆ. ಕೊನೆಯ ದಿನಾಂಕ ಯಾವಾಗ, ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂದರೆ, ನಿಮ್ಮ BPL ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಗಿದ್ರೆ, ಅದು APL ಕಾರ್ಡಿಗೆ ಕನ್ವರ್ಟ್ ಆಗಿದ್ರೆ, ಅಥವಾ BPL APL ಎರಡೂ ಇಲ್ಲ ಅಂದರೆ ನೀವು ಕಮೆಂಟ್ ಮಾಡ್ಬೋದು. ಯಾವ ಜಿಲ್ಲೆಯವರು, ಯಾವ ತಾಲೂಕಿನವರು, ಯಾವ ಕಾರಣದಿಂದ ಕ್ಯಾನ್ಸಲ್ ಆಗಿದೆ, ಯಾಕೆ ಮಾಡಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಹೇಳಿ. ನೋಡಿ, ರಾಜ್ಯದ ಲಕ್ಷಾಂತರ ರೇಷನ್ ಕಾರ್ಡ್ ಹೊಂದಿರುವ ಕುಟುಂಬಗಳಿಗೆ ಮಹತ್ವದ ಮಾಹಿತಿ. ನಿಮ್ಮ ರೇಷನ್ ಕಾರ್ಡ್ನಲ್ಲಿ ಹೆಸರಿನ ತಪ್ಪಿದೆಯಾ, ಅಥವಾ ಹೊಸದಾಗಿ ನಿಮ್ಮ ಮನೇಲಿ ಮಗು ಜನಿಸಿದೆಯಾ, ಆ ಮಗುವನ್ನು ನಿಮ್ಮ ಕಾರ್ಡ್ಗೆ ಸೇರಿಸ್ಬೇಕಾ? ಅದಾಯಿತು, ಮದುವೆಯಾಗಿ ನೀವು ಗಂಡನ ಮನೆಗೆ ಬಂದಿರ್ತೀರಾ, ಅವರ ಮನೆಯ ಕುಟುಂಬದ ಸದಸ್ಯರ ಹೆಸರು ಜೊತೆಗೆ ನಿಮ್ಮ ಹೆಸರು ಸೇರ್ಪಡೆ ಮಾಡಬೇಕಾ? ಹಾಗಾದರೆ ನೀವೇನು ಮಾಡಬೇಕು? ನಾವು ಹೇಳಿದಂಥ ಕೆಲಸ ನೀವೀಗಲೇ ಮಾಡಿ. ನೋಡಿ, ಸರ್ಕಾರ ಈಗಿರುವಂತಹ ರೇಷನ್ ಕಾರ್ಡ್ಗಳಲ್ಲಿ ತಿದ್ದುಪಡಿ ಮಾಡೋದಕ್ಕೆ 2027 ಮಾರ್ಚ್ 31ರವರೆಗೆ ಅವಕಾಶವನ್ನು ಕೊಟ್ಟಿದೆ. ಇನ್ನೂ ಕೂಡ ಟೈಮ್ ಇದೆ. ಸೊ ಟೈಮ್ ಇದೆ, ಇನ್ನೂ ಸಾಕಷ್ಟು ತಿಂಗಳುಗಳ ಕಾಲ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋಕ್ಕಂತೂ ಆಗಲ್ಲ. ಈ ವಿಡಿಯೋ ನೋಡಿ ನೆಕ್ಸ್ಟ್ ಮಿನಿಟೇ ನೀವು ಮಾಡಿ, ಖಂಡಿತ ಅಪ್ಡೇಟ್ ಆಗುತ್ತೆ, ಹೊಸ ಕಾರ್ಡ್ ಬರುತ್ತೆ. ನೋಡಿ, ಹೊಸ BPL ಹಾಗೆ APL ಕಾರ್ಡ್ಗಳ ವಿತರಣೆ ಸದ್ಯಕ್ಕೆ ಸ್ಥಗಿತಗೊಂಡಿದೆ. APL BPL ಕಾರ್ಡ್ ವಿತರಣೆ ಮಾಡ್ತಾ ಇಲ್ಲ. ಬಟ್ ಈಗ ಯಾರ್ದೆಲ್ಲ ಕಾರ್ಡ್ಗಳಿದೆ, ಆ ಕಾರ್ಡ್ಗಳಲ್ಲಿ ಅಗತ್ಯ ಬದಲಾವಣೆಗಳನ್ನು ನೀವು ಮಾಡ್ಕೋಬಹುದು. ನಾನು ಆಗಲೇ ಹೇಳಿದಾಗೆ, ಹೊಸದಾಗಿ ಮಗು ಜನಿಸಿದರೆ, ಹೆಸರೇನಾದರೂ ಬಿಟ್ಟೋಗಿದ್ರೆ, ನೀವು ಆ ಮನೆಗೆ ಹೊಸದಾಗಿ ಮದುವೆಯಾಗಿ ಬಂದಿದ್ರೆ ಅಂಥವರಿಗೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಹಾಗಾಗಿ ಸಾಕಷ್ಟು ಲಕ್ಷಾಂತರ ಜನ ಕಾಯ್ತಾ ಇದ್ರು, ಹೆಸರು ಸೇರ್ಪಡೆ ಮಾಡಬೇಕು, ತಿದ್ದುಪಡಿ, ಹೆಸರನ್ನು ತೆಗೆದುಹಾಕುವಂತಹ ಪ್ರಕ್ರಿಯೆ ಎಲ್ಲವನ್ನ ಕೂಡ ನೀವು ಮಾಡ್ಕೋಬಹುದು. ನೋಡಿ, ಇವತ್ತಿನ ದಿನದಲ್ಲಿ ರೇಷನ್ ಕಾರ್ಡು ಕೇವಲ ಪಡಿತರ ಪಡೆಯುವ ದಾಖಲೆಯಷ್ಟೇ ಅಲ್ಲ. ಗೃಹಲಕ್ಷ್ಮಿ ಇರಬಹುದು, ಅನ್ನಭಾಗ್ಯ ಇರಬಹುದು, ಉಚಿತ ಚಿಕಿತ್ಸೆ, ಗೃಹಜ್ಯೋತಿ, ವಿದ್ಯಾರ್ಥಿ ವೇತನ, ಪಿಂಚಣಿ, ಅನೇಕ ಸರ್ಕಾರಿ ಯೋಜನೆಗಳಿಗೆ ಪ್ರಮುಖವಾದಂತಹ ದಾಖಲೆ ರೇಷನ್ ಕಾರ್ಡು. BPL ಕಾರ್ಡ್ ಇರಬಹುದು, APL ಕಾರ್ಡ್ ಇರಬಹುದು, ಇದಿರಲೇಬೇಕು. ಹೀಗಾಗಿ ಕಾರ್ಡ್ನಲ್ಲಿ ಒಂದಿಷ್ಟು ಸಣ್ಣ ಸಣ್ಣ ತಪ್ಪುಗಳಿದ್ರೂ ಕೂಡ ಜನ ಸರ್ಕಾರದ ಸೌಲಭ್ಯ ಪಡೆಯೋದಕ್ಕೆ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರೆ. ಸರ್ಕಾರ ನೀಡಿರುವಂತಹ ಅವಕಾಶದ ಪ್ರಕಾರ ಈಗಿರುವಂತಹ ರೇಷನ್ ಕಾರ್ಡ್ನಲ್ಲಿ ಹಲವು ಬದಲಾವಣೆಗಳನ್ನು ನೀವು ಇಮಿಡಿಯೇಟ್ ಆಗಿ ಮಾಡಿಸ್ಕೋಬಹುದು. ನೀವೇನಾದರೂ ಕುಟುಂಬಕ್ಕೆ ಹೊಸದಾಗಿ ಸೇರಿದ ಸದಸ್ಯರು, ಅಥವಾ ನಿಮ್ಮ ಕುಟುಂಬಕ್ಕೆ ಹೊಸದಾಗಿ ಸದಸ್ಯರನ್ನು ಸೇರಿಸಬೇಕು, ಮದುವೆ ಆದವರು, ಹೊಸದಾಗಿ ಜನಿಸಿದ ಮಕ್ಕಳು, ಅಥವಾ ಕುಟುಂಬಕ್ಕೆ ಸೇರ್ಪಡೆಯಾದವರ ವಿವರವನ್ನು ಅಪ್ಡೇಟ್ ಮಾಡಬಹುದು. ಇದಷ್ಟೇ ಅಲ್ಲ, ಕಾರ್ಡ್ನಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ದರೆ, ಸ್ಪೆಲ್ಲಿಂಗ್ ತಪ್ಪಿದ್ರೆ ಅದನ್ನು ಕೂಡ ನೀವು ಸರಿ ಮಾಡ್ಕೋಬಹುದು. ಅಥವಾ ನಿಮ್ಮ ಅಡ್ರೆಸ್ಸನ್ನು ಬದಲಾವಣೆ ಮಾಡಬೇಕು, ಇನ್ ಕೇಸ್ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಇರುತ್ತೆ, ತಾಂತ್ರಿಕ ಸಮಸ್ಯೆಗಳಿರುತ್ತೆ, ಸೊ ಹೊಸದಾಗಿ ಏನಾದರೂ ಒಂದು ಮಾಹಿತಿ ಬಿಟ್ಟೋಗಿರುತ್ತೆ, ಅದನ್ನು ತಿದ್ದುಪಡಿ ಮಾಡೋದಕ್ಕೂ ಕೂಡ ಇಲ್ಲಿ ಅವಕಾಶವನ್ನು ಕೊಡಲಾಗಿದೆ. ಅದರ ಜೊತೆಗೆ ನಿಮ್ಮ ಮನೇಲಿ ಯಾರಾದರೂ ಮರಣ ಹೊಂದ್ತಾರೆ, ಅವರ ಹೆಸರನ್ನು ತೆಗೆದುಹಾಕಬೇಕು, ಅಥವಾ ಅವರು ಬೇರೆ ಕಡೆಗೆ ಕೆಲಸಕ್ಕೆ ಹೋಗ್ತಾರೆ, ಸೊ ಅಂಥ ಸಂದರ್ಭದಲ್ಲಿ ಕಾರ್ಡ್ನಿಂದ ಹೆಸರನ್ನು ತೆಗೆದುಹಾಕುವಂತಹ ವ್ಯವಸ್ಥೆ ಕೂಡ ಇದೆ. ನೋಡಿ, ಈ ಪ್ರಕ್ರಿಯೆ ಮಾಡೋದಕ್ಕೆ ನೀವು ಅನ್ಕೋಬೋದು, ಏನು ಮೇಡಮ್ ಇಮಿಡಿಯೇಟಾಗಿ ಮಾಡಿಸಬಹುದಾ, ಟೈಮ್ ಏನಾದರೂ ಕೊಟ್ಟಿದೆಯಾ ಸರ್ಕಾರ ನಮಗೆ ಅಂತ ಹೇಳಿ. ಸೊ ಸರ್ಕಾರ ಈ ಪ್ರಕ್ರಿಯೆಗೆ ನಿಮಗೆ ಸಾಕಷ್ಟು ಸಮಯ ಕೊಟ್ಟಿದೆ. ಎಷ್ಟು ನೋಡಿ, 2027 ಮಾರ್ಚ್ 31, ಇನ್ನು 2026 ನಾವು ಮೇಯಲ್ಲೇ ಇದ್ದೀವಿ, ಸಾಕಷ್ಟು ತಿಂಗಳುಗಳ ಕಾಲ ಟೈಮ್ ಇದೆ. ಸೊ ಟೈಮ್ ಇದೆ ಅಂದ್ಕೊಂಡು ನೀವು ಕೇರ್ಲೆಸ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಮಾಡಿಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಏನೆಲ್ಲ ಅದರಿಂದ ಕೆಲಸ ಆಗಬೇಕು ರೇಷನ್ ಕಾರ್ಡಿಂದ, ಅದೆಲ್ಲವೂ ಕೂಡ ಆಗುತ್ತೆ. ನೋಡಿ, 2027 ಮಾರ್ಚ್ 31ರವರೆಗೆ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯ ವೇಳೆಗೆ ಈ ಸೇವೆಯನ್ನು ನೀವು ಪಡಿಬಹುದು. ಇನ್ನೂ ಸಮಯ ಇದೆ, ನಾನು ಆಗಲೇ ಹೇಳಿದಾಗೆ. ಆ ರೀತಿ ನೀವೇನಾದರೂ ನಿರ್ಲಕ್ಷ್ಯ ಮಾಡದೆ ಈಗಲೇ ಅಗತ್ಯ ದಾಖಲೆಗಳನ್ನು ಸರಿಪಡಿಸ್ಕೊಳ್ಳೋದು ಉತ್ತಮ.
ನೋಡಿ, ಹೊಸ BPL ಅಥವಾ APL ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಮಾತ್ರ ಸ್ಥಗಿತಗೊಂಡಿರೋದು. ಆದರೆ ಮುಂದಿನ ಅಧಿಕೃತ ಆದೇಶ ಹೊಸಬರಿಗೆ ಬರೋವರೆಗೂ ಕೂಡ ಹೊಸ ಕಾರ್ಡ್ಗಾಗಿ ನೀವು ಕಾಯಬೇಕು. ಬಟ್ ತಿದ್ದುಪಡಿ ಅಂತೂ ಮಾಡಿಸ್ಕೋಬಹುದು. ಸೊ ಈಗಾಗಲೇ ಕಾರ್ಡ್ ಹೊಂದಿರುವವರು ತಿದ್ದುಪಡಿ ಸೇವೆಗಳನ್ನು ಮಾಡ್ಕೋಬಹುದು. ಇದೆಲ್ಲದರ ನಡುವೆ KYC ಪ್ರಕ್ರಿಯೆ ಕೂಡ ಕಡ್ಡಾಯವಾಗಿದೆ. ನಿಮ್ಮ ರೇಷನ್ ಕಾರ್ಡ್ ಸಕ್ರಿಯವಾಗಿರಬೇಕು ಅಂದರೆ ಆಧಾರ್ ಆಧಾರಿತ KYC ಪೂರ್ಣಗೊಳಿಸಲೇಬೇಕು. ಸರ್ಕಾರದ ಸೌಲಭ್ಯಗಳು ನಿರಂತರವಾಗಿ ನಿಮಗೆ ಸಿಗಬೇಕಾದ್ರೆ ಆಧಾರ್ ಸಂಖ್ಯೆಯನ್ನು ರೇಷನ್ ಕಾರ್ಡ್ಗೆ ಲಿಂಕ್ ಮಾಡೋದು ಬಹಳಷ್ಟು ಮುಖ್ಯ. ಯಾಕಂದರೆ ಅನೇಕರು KYC ಮಾಡಿಸದ ಕಾರಣ ಅನ್ನಭಾಗ್ಯ ಸೇರಿದಂತೆ ಕೆಲವು ಯೋಜನೆಗಳ ಹಣ ಅಥವಾ ಸೌಲಭ್ಯಗಳಲ್ಲಿ ಸಾಕಷ್ಟು ತೊಂದರೆ, ಅದು ಕೂಡ ಸರಿಯಾಗಿಲ್ಲ. ನೋಡಿ, ಇದನ್ನು ಮಾಡಿಸ್ಕೊಂಡ್ರೆ ನೀವು ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಸೊ ಹೀಗಾಗಿ ಆಧಾರ್ ಲಿಂಕ್ ಹಾಗೆ ಬಯೋಮೆಟ್ರಿಕ್ ದೃಢೀಕರಣವನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸೋದು ಉತ್ತಮ ಅಂತ ಹೇಳಿದೆ. ತಿದ್ದುಪಡಿ ಪ್ರಕ್ರಿಯೆ ಹೇಗೆ ಮಾಡಿಸ್ಕೋಬೇಕು? ನೋಡಿ, ಸರ್ಕಾರ ಹಲವು ಮಾರ್ಗಗಳನ್ನು ಒದಗಿಸ್ಕೊಟ್ಟಿದೆ. ಆಹಾರ ಇಲಾಖೆಯ ಅಧಿಕೃತ ವೆಬ್ಸೈಟ್ ಮುಖಾಂತರ ಆನ್ಲೈನ್ನಲ್ಲಿ ನೀವು ಅರ್ಜಿ ಸಲ್ಲಿಸಬಹುದು. ಸೇವಾ ಸಿಂಧು ಪೋರ್ಟಲ್ ಮುಖಾಂತರವೂ ಕೂಡ ಮನವಿಯನ್ನು ಸಲ್ಲಿಸಬಹುದು. ಆನ್ಲೈನ್ ಬಳಸೋದಕ್ಕೆ ಅಸೌಕರ್ಯ ಆಗಲ್ಲ ಅನ್ನೋರು ತಮ್ಮ ಹತ್ತಿರದ ಗ್ರಾಮವನ್ಗೋಗಿ ಕರ್ನಾಟಕವನ್ಗೋಗಿ ಬಯೋಮೆಟ್ರಿಕ್ ಫೋಟೋ ಸೇವಾ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಸುಲಭವಾಗಿ ನೀವು ತಿದ್ದುಪಡಿಯನ್ನು ಮಾಡಿಸ್ಕೋಬಹುದು. ಸೊ ಗ್ರಾಮೀಣ ಭಾಗದಲ್ಲಿದ್ದಂಥವರು ಕೂಡ ಹಳೆಯ ಮಾಹಿತಿಯೊಂದಿಗೆ ರೇಷನ್ ಕಾರ್ಡನ್ನು ಬಳಸ್ತಾ ಇದ್ದರೆ ನೀವೇನು ಮಾಡಬೇಕು? ಹತ್ತಿರದ ಗ್ರಾಮ ಪಂಚಾಯಿತಿಗೆ ಹೋಗಿ, ಗ್ರಾಮವನ್ಗೋಗಿ, ಬೆಂಗಳೂರುವನ್ಗೋಗಿ ಈ ರೀತಿಯ ತಿದ್ದುಪಡಿಗಳನ್ನು ಮಾಡಿಸ್ಕೊಂಡ್ರೆ ಈ ಯೋಜನೆಯ ಲಾಭವನ್ನು ನೀವು ಪಡ್ಕೊಳ್ಬಹುದು. ಧನ್ಯವಾದ.